ಸ್ನೇಹಿತರೆ ನಮಸ್ಕಾರ. ಇದು ನಾನು 1ನೇ ತರಗತಿಯಿಂದ 4ನೇ ತರಗತಿ ಓದಿದಂತಹ ನಮ್ಮ ಉರ್ದು ಶಾಲೆ. ಇವಾಗ TVS ವತಿಯಿಂದ ಇದಕ್ಕೆ ಒಂದು ಹೊಸ ರೂಪ ಕೊಟ್ಟು ಒಂದು ಮೇಲ್ಛಾವಣಿ ಬದಲಾವಣೆ ಮಾಡಿ ಒಂದಷ್ಟು ಸುಸಜ್ಜಿತವಾದಂತಹ ಒಂದು ಕಟ್ಟಡವಾಗಿ ವ್ಯವಸ್ಥಿತವಾಗಿ ಕಟ್ಕೊಡ್ತಾ ಇದ್ದಾರೆ. ಒಂದೇ ಹಾಲ್ ಇದ್ದಿದ್ದು ಈಗ ಒಂದು ಕ್ಲಾಸ್ ರೂಮ್ ಗೋಡೆಯಾಗಿ ಮಾಡಿದ್ದಾರೆ. ಮತ್ತು ನೀರಿನ ಟ್ಯಾಂಕಿ ಇದು. ಇಲ್ಲಿ ಮಾವಿನ ಗಿಡ, ತೆಂಗಿನ ಗಿಡ ಎಲ್ಲ ಇತ್ತು. ಮಾವಿನ ಮರ, ತೆಂಗಿನ ಮರ ಎಲ್ಲ ಇತ್ತು, ಕಡ್ದಿದ್ದಾರೆ ಇದಕ್ಕೋಸ್ಕರ. ಇದರಲ್ಲಿ ನಾನು ಮುಂಚೆ ಈ ಶಾಲೆಯಲ್ಲಿ ಇರಬೇಕಾದ್ರೆ ಅವಕ್ಕೆಲ್ಲ ಪಾತಿ ಕಟ್ಟೋದು, ನೀರು ಹಾಕೋದು ಎಲ್ಲ ಮಾಡ್ತಿದ್ದೆ. ಒಂದು ಖುಷಿ ಏನಪ್ಪ ಅಂದರೆ ಒಂದು ಸ್ವಲ್ಪ ವ್ಯವಸ್ಥಿತವಾಗಿ ಮಕ್ಕಳು ವಿದ್ಯಾಭ್ಯಾಸ ಕಲಿಯೋಕ್ಕೆ ಅವಕಾಶ ಆಗ್ತಾಯಿದೆ. ಮತ್ತು ಸುಂದರವಾಗಿ ಕಾಣುತ್ತೆ, ಅಚ್ಚುಕಟ್ಟಾಗಿದೆ ಇವಾಗ ಶಾಲೆ. ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಎಲ್ಲರೂ ಹೋಗಿ ಸರ್ಕಾರಿ ಶಾಲೆಗೆ ಸೇರಿಸುವಂಥ ಒಂದು ಜಾಥಾ ಮಾಡಿ ಕರೆದು ಹೇಳಿ ಒಂದಷ್ಟು ಇದು ಮುಚ್ಚೋಗೋ ಸ್ಥಿತಿಯಲ್ಲಿತ್ತು. ಹೆಂಗೋ ಈಗ ಮತ್ತೆ ಶಾಲೆಗೆ ಮಕ್ಕಳು ಬರ್ತಾ ಇರೋ ಕಾರಣ ಮತ್ತು ಪುನರ್ನಿರ್ಮಾಣ ಅಂದರೆ ಗೋಡೆಗಳು ಹಳೆಯವೆ. ಈ ಉರ್ದು ಶಾಲೆಯಲ್ಲಿ ನಾನು ಓದ್ತಿರೋ ಅಂಥ ಸಂದರ್ಭದಲ್ಲಿ ನನಗೆ ಬಹಳ ಆಸಕ್ತಿ ಇದ್ದಿದೆ. ಆವರಣದಲ್ಲಿ ಗಿಡಗಳನ್ನ ಹಾಕಬೇಕು ಅಂತ ಇಲ್ಲೆಲ್ಲ ಇತ್ತು. ನನಗೆ ನೆನಪಿಲ್ಲ, ಬಹುಶಃ ಆ ಗಿಡನೂ ನಾನೇ ನೆಟ್ಟಿರ್ತೀನಿ. ಹೊಂಗೆ ಸಸಿ, ಇಲ್ಲೊಂದು ತೆಂಗಿನ ಮರ, ಇಲ್ಲೊಂದು ಮಾವಿನ ಮರ, ಇಲ್ಲೊಂದು ತೆಂಗಿನ ಮರ ಇತ್ತು. ಈ ಕಟ್ಟಡಕ್ಕೋಸ್ಕರ ಕತ್ತರಿಸಿದ್ದಾರೆ. ಮುಂಚೆಗಿಂತ ಇವಾಗ ಸುಸಜ್ಜಿತವಾಗಿ ಅನುಕೂಲವಾಗಿದೆ. ನೋಡ್ತಾ ಇರ್ಬೋದು, ಮಾಡ್ರನ್ ಟಾಯ್ಲೆಟ್ ಎಲ್ಲ ಮಾಡಿದ್ದಾರೆ ಇಲ್ಲಿ. ಮತ್ತು ಇದು ಟಾಯ್ಲೆಟ್ಗಳೇ ಹೆಚ್ಚಾಗ್ಬಿಟ್ಟಿದ್ದಾವೆ. ಇದು ಮಕ್ಕಳಿಗೋಸ್ಕರ, ಇದು ಟೀಚರ್ಸ್ಗೋಸ್ಕರ ಇರೋದು. ಇರಲಿ, ನಾನು ಎಲ್ಲ ಸರ್ಕಾರಿ ಶಾಲೆಗಳು ಜೀರ್ಣೋದ್ಧಾರ ಆಗಬೇಕು. ಅದಕ್ಕಿಂತ ಮುಖ್ಯವಾಗಿ ಏನು ಅಂದರೆ, ಶಾಲೆಗೆ ಹೋದಂಥ ಸಂದರ್ಭದಲ್ಲಿ ಫೀಸ್ ಕಟ್ಟಿಲ್ಲ ಅಂತ ಪೇರೆಂಟ್ಸ್ ಬಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು, ನೆಕ್ಸ್ಟ್ ಮಂತ್ ಕಟ್ತೀನಿ ಸೇರಿಸ್ಕೊಳ್ಳಿ ಅಂತ. ಸರ್ಕಾರನೇ ನಿಮಗೆ ಉಚಿತ ಶಿಕ್ಷಣ ಕೊಡ್ತೀವಿ ಅಂತ ಶಾಲೆಗಳು ತೆರೆದಿರ್ಬೇಕಾದ್ರೆ ಹೋಗ್ಬಿಟ್ಟು ಲಕ್ಷ ಕೊಟ್ಬಿಟ್ಟು ಅಲ್ಲಿ ಬಾಗರ್ಕೊಂಡು ಮಕ್ಕಳು ಸೇರಿಸ್ಕೊಳ್ಳಿ ಅಂತ ಅಲಿಯೋ ಬದಲು ತಂದು ಸರ್ಕಾರಿ ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನ ಸೇರಿಸಿ ವಿದ್ಯಾಭ್ಯಾಸನೂ ಉತ್ತಮವಾಗಿ ಸಿಗುತ್ತೆ. ಬನ್ನಿ, ಅಲ್ಲಿ ಹೇಗೆ ನೀವು ಹೋಗಿ ಪೇರೆಂಟ್ಸ್ ಮೀಟಿಂಗು, ಆ ಮೀಟಿಂಗು, ಇನ್ನೊಂದಕ್ಕೆ ಜಾಯ್ನ್ ಆಗ್ತೀರಾ, ನಿಮ್ಮ ಇದನ್ನ ಇನ್ವಾಲ್ವ್ಮೆಂಟ್ ತೋರಿಸ್ತೀರಾ. ಇಲ್ಲಿಗೂ ಬಂದು ಆಗಾಗ ಕೇಳಿ ನಮ್ಮ ಮಕ್ಕಳು ಹೇಗೆ ಓದ್ತಾ ಇದ್ದಾರೆ ಏನು ಅಂತ. ಸರ್ಕಾರಿ ಶಾಲೆಗಳನ್ನ ನಾವು ಉಳಿಸ್ಕೋಬೇಕು. ಸರ್ಕಾರಿ ಹುದ್ದೆಗಳು ಬೇಕು ಅಂತ ಬಯಸ್ತೀವಿ, ಸರ್ಕಾರಿ ಶಾಲೆಗಳು ಉಳ್ಕೋಬಾರ್ದ. ಹಾಗಾಗಿ ಸರ್ಕಾರಿ ಶಾಲೆಗಳಿಗೆ ಸೇರಿಸೋಣ, ಸರ್ಕಾರಿ ಶಾಲೆಗಳನ್ನು ಉಳಿಸೋಣ, ಸರ್ಕಾರಿ ಶಾಲೆಗಳನ್ನು ಬೆಳೆಸೋಣ.